ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಡಿಸ್ಕ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ ಮೇಲೆ 2026 ಮೇನ್ ಪೇಪರ್ ಅಲ್ಲಿ ಕೇಳಿರುವಂತಹ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ ಅಂತಂದ್ರೆ ಇವತ್ತು ಕೇಳಿರುವಂತಹ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ಅವ್ರು ಏನ್ ಕೇಳಿದ್ದಾರೆ, 9C ಪ್ರಾಬ್ಲಮ್ ನಂಬರ್, ದಿ ರಿಕ್ವೆಸ್ಟ್ ಟ್ರ್ಯಾಕ್ ಇನ್ ಆರ್ಡರ್ ರಿಸೀವ್ಡ್ ಆರ್ 176, 79, 34, 60, 92, 11, 41 and 114. Apply the first come first serve and shortest seek time first algorithm and the starting track is at 50. ಇಷ್ಟೇ ಕೊಟ್ಟಿರೋದು, ನಮಗೆ ರೇಂಜ್ ಅನ್ನ ಕೊಟ್ಟಿಲ್ಲ. ಸೊ ರೇಂಜ್ ಅನ್ನ ಕೊಟ್ಟಿದ್ರೆ ಯಾವ ರೀತಿ ಕೊಟ್ಟರು, ಅಪ್ ಟು 4999 ಆ ರೀತಿ ಕೊಟ್ಟಾಗ ಏನ್ ಮಾಡ್ತಾ ಇದ್ವಿ, 0 ಇಂದ 4999 ಆ ರೀತಿ ಬರ್ಕೊಂತ ಇದ್ವಿ. ಬಟ್ ಇಲ್ಲೇನಾಗಿದೆ ಅಂತಂದ್ರೆ ರೇಂಜ್ ಅನ್ನ ಕೊಟ್ಟಿಲ್ಲ, ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನ ಕೊಟ್ಟಿದ್ದಾರೆ, ಎಲ್ಲ ಎಲಿಮೆಂಟ್ಸ್ ಗಳನ್ನ ಮಾತ್ರ ಕೊಟ್ಟಿದ್ದಾರೆ. ಸೊ ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ ಕೊಟ್ಟಿರುವಂತಹ ಎಲ್ಲಾ ಎಲಿಮೆಂಟ್ಸ್ ಗಳು ಮತ್ತೆ ಈ ಸ್ಟಾರ್ಟಿಂಗ್ ವ್ಯಾಲ್ಯೂ ಅಂದ್ರೆ ಇನಿಷಿಯಲ್ ಏಡ್ ಅಷ್ಟನ್ನು ಸೇರಿಸಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೀರಿ. ಸೊ ಫಸ್ಟ್ ಯಾರು ಬರ್ತಾರೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಅಂತಂದ್ರೆ ಫಸ್ಟ್ ಸ್ಮಾಲೆಸ್ಟ್ ನಂಬರ್, ದಟ್ ಈಸ್ 11. ನೆಕ್ಸ್ಟ್ 11 ಆದ್ಮೇಲೆ ಸ್ಮಾಲೆಸ್ಟ್ ನಂಬರ್ ಯಾವ್ದಿದೆ, 34. 34 ಆದ್ಮೇಲೆ ಸ್ಮಾಲೆಸ್ಟ್ ನಂಬರ್ ಈಸ್ 41. 41 ಆದ್ಮೇಲೆ 50. ಸೊ ಈ ಇನಿಷಿಯಲ್ ಹೆಡ್ ಮತ್ತೆ ಎಲ್ಲ ಇಲ್ಲಿರುವಂತಹ ಎಲ್ಲ ಎಲಿಮೆಂಟ್ಸ್ ಗಳನ್ನು ಇನ್ಕ್ಲೂಡ್ ಮಾಡಬೇಕು. ನೆಕ್ಸ್ಟ್ ಸ್ಮಾಲೆಸ್ಟ್ ಎಲಿಮೆಂಟ್ ಈಸ್ 60. ನೆಕ್ಸ್ಟ್ ಇಟ್ ಈಸ್ 79. 79 ಆದ್ಮೇಲೆ 92. 92 ಆದ್ಮೇಲೆ ಸ್ಮಾಲೆಸ್ಟ್ ನಂಬರ್ ಈಸ್ 114. 114 ಆದ್ಮೇಲೆ ಒಂದೇ ಒಂದು ಎಲಿಮೆಂಟ್ ಇರೋದು 176. ಸೊ ಇವಾಗ ಅವ್ರು ಹೇಳಿದ್ದಾರೆ ಏನು, ಸ್ಟಾರ್ಟಿಂಗ್ ದ ಟ್ರ್ಯಾಕ್ ಅಟ್ 50 ಅಂದ್ರೆ ಇನಿಷಿಯಲ್ ಹೆಡ್ 50 ಹತ್ರ ಇದೆ ಅಂತ. ಫಸ್ಟ್ ಯಾವ್ದನ್ನ ಅಪ್ಲೈ ಮಾಡೋಣ, ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತಂದ್ರೆ ಯಾರು ಫಸ್ಟ್ ಬಂದಿರ್ತಾರೆ ಅವರಿಗೆ ಫಸ್ಟ್ ಸರ್ವಿಸ್ ಅನ್ನ ಕೊಡ್ತೀವಿ, ಅಂದ್ರೆ ಡಿಸ್ಕ್ ಅನ್ನ ಕೊಡ್ತಾ ಹೋಗ್ತೀವಿ ಡಿಸ್ಕ್ ಶೆಡ್ಯೂಲಿಂಗ್ ಅಲ್ಲಿ. ಇಲ್ಲಿ ನೋಡಿ, ಇದು ಏನು ಆರ್ಡರ್ ಅಲ್ಲಿ ಕೊಟ್ಟಿದಾರಲ್ಲ 176, 79, 34, 60, 92, 11, 41, 114 ಇದೇ ಸೀಕ್ವೆನ್ಸ್ ಅಲ್ಲಿ ನಾವು ಹೋಗ್ಬೇಕು. ಸೊ ಫಸ್ಟ್ 50 ಇಂದ ಎಲ್ಲಿಗೆ ಹೋಗ್ಬೇಕು, 176 ಗೆ ಹೋಗ್ಬೇಕು. 50 ಇಂದ 176. ಸೊ ಈ ಆರೋನು ಕೂಡ ತೋರಿಸಿ, 50 ಇಂದ 176. ನೆಕ್ಸ್ಟ್ 176 ಇಂದ 79 ಗೆ ಹೋಗ್ಬೇಕು. 176 ಇಂದ 79. ನೆಕ್ಸ್ಟ್ 79 ಇಂದ 34. 79 ಇಂದ 34 ಈ ಆರೋನು ಕೂಡ ಬರಿಬೇಕು. ನೆಕ್ಸ್ಟ್ 60. 34 ಇಂದ 60. ನೆಕ್ಸ್ಟ್ 60 ಇಂದ 92. 60 ಇಂದ 92. ನೆಕ್ಸ್ಟ್ 92 ಇಂದ 11. 92 ಇಂದ 11. ನೆಕ್ಸ್ಟ್ 11 ಇಂದ 41. 11 ಇಂದ 41. ನೆಕ್ಸ್ಟ್ 41 ಇಂದ 114 ಲಾಸ್ಟ್ ಒನ್. ಸೊ 114. ಇವಾಗ ನಮಗೆ ಏನು ಕಂಡುಹಿಡಿಯಕ್ಕೆ ಹೇಳಿದರೆ, ಕ್ಯಾಲ್ಕುಲೇಟ್ ದ ಟೋಟಲ್ ಸೀಕ್ ಟೈಮ್. ಸೊ ಟೋಟಲ್ ಸೀಕ್ ಟೈಮ್ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂಡ್ SSTF ಎರಡಕ್ಕೂ ಕೂಡ ಕಂಡುಹಿಡಿಬೇಕು. FCFS ಗೆ ಟೋಟಲ್ ಸೀಕ್ ಟೈಮ್ ಏನಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಕ್ ಹೊರಟ್ರೆ ನಾವು ಏನ್ ಮಾಡಬೇಕು ಅಂತಂದ್ರೆ ಪಾಸಿಟಿವ್ ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಇರುವಂತದ್ದು. ಅಂದ್ರೆ 50 ಇಂದ 176 ಗೆ ಹೋಯ್ತಲ್ವಾ, ಪಾಸಿಟಿವ್ ಡಿಸ್ಟೆನ್ಸ್ ಬೇಕು ನನಗೆ. ಪಾಸಿಟಿವ್ ಡಿಸ್ಟೆನ್ಸ್ ಬೇಕು ಅಂತಂದ್ರೆ ಏನ್ ಮಾಡ್ತೀನಿ, ಬಿಗ್ಗರ್ ವ್ಯಾಲ್ಯೂ ಮೈನಸ್ ಸ್ಮಾಲರ್ ವ್ಯಾಲ್ಯೂ ಅಲ್ವಾ. ಈಗ 50 ಮೈನಸ್ 176 ಮಾಡಿದ್ರೆ ಏನಾಗುತ್ತೆ, ನಮಗೆ ಮೈನಸ್ ಅಲ್ಲಿ ಆನ್ಸರ್ ಬರುತ್ತೆ. ಅದೇ 176 ಮೈನಸ್ 50 ಮಾಡಿದ್ರೆ ಪಾಸಿಟಿವ್ ಆಗಿ ಬರುತ್ತಲ್ವಾ, ಅದಕ್ಕೋಸ್ಕರ ಬಿಗ್ಗರ್ ವ್ಯಾಲ್ಯೂ ಮೈನಸ್ ಸ್ಮಾಲರ್ ವ್ಯಾಲ್ಯೂ. 176 ಮೈನಸ್ 50 ಪ್ಲಸ್ 176 ಇಂದ 79 ಅವೆರಡರಲ್ಲಿ ಯಾವ್ದು ಬಿಗ್ಗರ್ ವ್ಯಾಲ್ಯೂ, 176 ಮೈನಸ್ 79. ನೆಕ್ಸ್ಟ್ 79 ಇಂದ 34 ಬಿಗ್ಗರ್ ವ್ಯಾಲ್ಯೂ ಇಸ್ 79 ಮೈನಸ್ 34 ಪ್ಲಸ್ 34 ಇಂದ 60 ಹೋಗ್ತಾ ಇದೆ. ಸೊ ಬಿಗ್ಗರ್ ವ್ಯಾಲ್ಯೂ ಇಸ್ 60 ಮೈನಸ್ 34 ಪ್ಲಸ್ 60 ಇಂದ 92. ಸೊ ಅದು ಬಿಗ್ಗರ್ ವ್ಯಾಲ್ಯೂ ಯಾವುದು, 92 ಮೈನಸ್ 60 ಪ್ಲಸ್ 92 ಇಂದ 11 ಗೆ ಬಿಗ್ಗರ್ ವ್ಯಾಲ್ಯೂ ಇಸ್ 92 ಮೈನಸ್ 11 ಪ್ಲಸ್ 11 ಇಂದ 41 ಗೆ ಹೋಗ್ತಾ ಇದೆ. ಬಿಗ್ಗರ್ ವ್ಯಾಲ್ಯೂ ಇಸ್ 41 ಮೈನಸ್ 11 ಪ್ಲಸ್ 114 ಹೋಗ್ತಾ ಇದೆ 41 ಇಂದ. ಸೊ 114 ಮೈನಸ್ 41. ಸೊ ಅಷ್ಟನ್ನು ಕೂಡ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ ಫೈನಲ್ ಆನ್ಸರ್ ಏನ್ ಬರುತ್ತೆ. ಸೊ ಇವಾಗ ಯಾವ್ದಕ್ಕಾಯ್ತು, ಫಸ್ಟ್ ಕಮ್ ಫಸ್ಟ್ ಸರ್ವಿಗೆ ಆಯ್ತು. ಈಗ SSTF ಗೆ ಅಪ್ಲೈ ಮಾಡೋಣ. SSTF ಅಂತಂದ್ರೇನು, ಶಾರ್ಟೆಸ್ಟ್ ಸೀಕ್ ಟೈಮ್ ಫಸ್ಟ್ ಅಲ್ಗಾರಿದಮ್. ಶಾರ್ಟೆಸ್ಟ್ ಸೀಕ್ ಟೈಮ್ ಫಸ್ಟ್ ಅಲ್ಲಿ ಏನ್ ಮಾಡ್ತೀವಿ, ಸ್ಟಾರ್ಟಿಂಗ್ ಟ್ರ್ಯಾಕ್ 50 ಅಲ್ಲೇ ಇರುತ್ತೆ, ಅಂದ್ರೆ ಇನಿಷಿಯಲ್ ಏಡ್ 50 ಇದೆ. 50 ಇಂದ ಅದೇನ್ ಮಾಡುತ್ತೆ ಅಂತಂದ್ರೆ ಹತ್ತಿರ ಇರುವಂತದ್ದು, ಅಂದ್ರೆ ಶಾರ್ಟೆಸ್ಟ್ ಸೀಕ್ ಟೈಮ್ ಹತ್ತಿರ ಇರುವಂತ ವ್ಯಾಲ್ಯೂಗೆ ಹೋಗ್ತಾ ಹೋಗುತ್ತೆ. ಅದು
ಲೆಫ್ಟ್ ಸೈಡ್ ಆರ್ ಆಗಿರಲಿ ರೈಟ್ ಸೈಡ್ ಆಗಿರಲ್ಲ, ಅದು ಲೆಫ್ಟ್ ಸೈಡ್ ಆರ್ ಆಗಿರಲಿ ರೈಟ್ ಸೈಡ್ ಆರ್ ಆಗಿರಲಿ. ಸೊ ನಾವು ಇವಾಗ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಮಾಡಿರೋದ್ರಿಂದ ನಾವೇನ್ ಮಾಡಬೇಕು ಅಂತಂದ್ರೆ ಜಸ್ಟ್ ಸಿಂಪಲ್ 50 ಲೆಫ್ಟ್ ಸೈಡಿಗೆ ಹೋಗುತ್ತಾ ರೈಟ್ ಸೈಡಿಗೆ ಹೋಗುತ್ತಾ ನೋಡಬೇಕು. 50 ಲೆಫ್ಟ್ ಸೈಡಿಗೆ ಹೋದ್ರೆ 41 ಸಿಗುತ್ತೆ. ಸೊ 50 - 41 ಪಾಸಿಟಿವ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ 9. ಅದೇ ಏನಾದ್ರೂ 60 ಕಡೆ ಹೋದ್ರೆ 60 - 50 ಪಾಸಿಟಿವ್ ಡಿಸ್ಟೆನ್ಸ್ ಏನಾಗುತ್ತೆ 10. ಸೊ 9 ಮತ್ತೆ 10 ಯಾವ್ದು ಸ್ಮಾಲರ್ ವ್ಯಾಲ್ಯೂ? ಸೊ 9 ಇಸ್ ದ ಸ್ಮಾಲರ್ ವ್ಯಾಲ್ಯೂ. ಏನ್ ಮಾಡುತ್ತೆ ಶಾರ್ಟೆಸ್ಟ್ ಸಿಕ್ 10. ಸೊ 41 ಬರುತ್ತೆ 50 ಇಂದ. ನೆಕ್ಸ್ಟ್ ಈ 41 ಇಂದ ನೀವು ಐದರ್ 34ಗೆ ಹೋಗ್ಬೋದು, ಇಲ್ಲ ಅಂತಂದ್ರೆ 60ಗೆ ಹೋಗ್ಬೋದು. 50 ಆಲ್ರೆಡಿ ಟ್ರಾವೆಲ್ ಆಗಿದೆ. ಸೊ 41 ಇಂದ 34 ಹೋಗ್ಬೋದು, ಇಲ್ಲ ಅಂತಂದ್ರೆ 60 ಹೋಗ್ಬೋದು. ಇವಾಗ ಏನ್ ಮಾಡಿ ಪಾಸಿಟಿವ್ ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ. ಸೊ 41 ಇಂದ 34 ಆದ್ರೆ -34 ವ್ಯಾಲ್ಯೂ ಎಷ್ಟಾಗುತ್ತೆ 7. ಅದೇ ಏನಾದ್ರೂ ಕೂಡ 41 ಇಂದ 60ಗೆ ಹೋಗ್ಬೋದಲ್ಲ, ಎರಡು ಕಂಡೀಷನ್, ಒಂದು 34ಗೆ ಹೋಗ್ಬೋದು ಅಥವಾ 60ಗೆ. ಸೊ 60 ಹೋದ್ರೆ ಪಾಸಿಟಿವ್ ಡಿಸ್ಟೆನ್ಸ್ ಏನಾಗುತ್ತೆ 60 - 41 ಅಂತಂದ್ರೆ 19. ಸೊ ಸ್ಮಾಲರ್ ವ್ಯಾಲ್ಯೂ ಅದು 7. ಸೊ 41 ಇಂದ 34ಗೆ. ನೆಕ್ಸ್ಟ್ 34 ಇಂದ 11ಗೆ ಹೋಗ್ಬೋದು, ಇಲ್ಲ ಅಂತಂದ್ರೆ 60ಗೆ ಹೋಗ್ಬೋದು, ಯಾಕಂದ್ರೆ ಇವೆರಡು ಆಲ್ರೆಡಿ ಟ್ರಾವೆಲ್ ಆಗಿದೆ. ಸೊ ಸ್ಮಾಲೆಸ್ಟ್ ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ. 34 - 11 ಏನಾಗುತ್ತೆ 23 ಆಗುತ್ತೆ. ಅದೇ 34 ಇಂದ 60ಗೆ ಹೋದ್ರೆ ಪಾಸಿಟಿವ್ ಡಿಸ್ಟೆನ್ಸ್ 60 - 34. ಸೊ ಇಟ್ ವಿಲ್ ಬಿ 26. ಯಾವ್ದು ಚಿಕ್ಕದು 23 ಇಸ್ ದ ಸ್ಮಾಲರ್. ಸೊ 34 ಇಂದ 11ಗೆ. ನೆಕ್ಸ್ಟ್ ಇವಾಗ ಲೆಫ್ಟ್ ಸೈಡ್ ಹೋಗೋದಕ್ಕೆ ಅವಕಾಶನೇ ಇಲ್ಲ, ಯಾಕೆ ಎಲ್ಲ ವ್ಯಾಲ್ಯೂಗಳು ಕೂಡ ಖಾಲಿ ಆಗುತ್ತೆ. ಸೊ ಇವಾಗ ಏನ್ ಮಾಡುತ್ತೆ ಏನಿದ್ರು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕೆ ನೋಡಿ ಎಲ್ಲಾ ವ್ಯಾಲ್ಯೂಗಳನ್ನು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಅಲ್ಲೋ ಬರ್ದಿರೋದು. ನೀವು ಇವಾಗ 60ಗೆ ಹೋದ್ರೆ ಕಡಿಮೆ ಡಿಸ್ಟೆನ್ಸ್ ಸಿಗುತ್ತೆ, 79ಗೆ ಹೋದ್ರೆ ಕಡಿಮೆ ಡಿಸ್ಟೆನ್ಸ್ ಸಿಗುತ್ತೆ. 60ಗೆ ಹೋದ್ರೇನೆ ಅಲ್ವಾ, ಯಾಕಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇರೋದು. ನೀವು ಮುಂದೆ ಹೋದಂಗೆ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ 11 ಇಂದ 60, 60 ಇಂದ 79, ನೆಕ್ಸ್ಟ್ 79 ಇಂದ 92, 92 ಇಂದ 114, 114 ಇಂದ 176. ಸೊ ಸ್ಟಾಪ್ ಮಾಡಿ. ಇವಾಗಲೂ ಅಷ್ಟೇ ಸೇಮ್ ಪಾಸಿಟಿವ್ ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ರಿ, ಟೋಟಲ್ ಸಿಕ್ ಟೈಮ್ ಸಿಗುತ್ತೆ. ಬಿಗ್ಗರ್ ಮೈನಸ್ ಸ್ಮಾಲರ್ 50 ಇಂದ 41 ಬರ್ತೈತೆ. ಬಿಗ್ಗರ್ ವ್ಯಾಲ್ಯೂ ಯಾವುದು 50. ಸೊ 50 - 41 ಪ್ಲಸ್ 41 ಇಂದ 34ಗೆ 41 - 34 ಪ್ಲಸ್ 34 ಇಂದ 11ಗೆ ಬಿಗ್ಗರ್ ವ್ಯಾಲ್ಯೂ ಯಾವುದು 34. ಸೊ 34 - 11 ಪ್ಲಸ್ 11 ಇಂದ 60ಗೆ ಹೋಗ್ತಾ ಇದೆ. ಬಿಗ್ಗರ್ ವ್ಯಾಲ್ಯೂ ಯಾವುದು 60 - 11 ಪ್ಲಸ್ 79ಗೆ ಹೋಗ್ತಾ ಇದೆ 60 ಇಂದ. ಬಿಗ್ಗರ್ ವ್ಯಾಲ್ಯೂ 79 - 60 ಪ್ಲಸ್ 92ಗೆ ಹೋಗ್ತಾ ಇದೆ 79 ಇಂದ. ಸೊ 92 - 79 ಪ್ಲಸ್ 92 ಇಂದ 114. ಸೊ ದ ಬಿಗ್ಗರ್ ವ್ಯಾಲ್ಯೂ ಇಸ್ 114 - 92 ಪ್ಲಸ್ 176ಗೆ ಹೋಗ್ತಾ ಇದೆ. ಸೊ 176 - 114. ಸೊ ಅಷ್ಟನ್ನು ಕೂಡ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿದ್ರೆ ಪಾಸಿಟಿವ್ ವ್ಯಾಲ್ಯೂ ಏನ್ ಬರುತ್ತೆ. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್. ಏನು ಸೊ VTU ಮೈನ್ ಪೇಪರ್ ಅಲ್ಲಿ ಕೊಟ್ಟಿದ್ದು ಎರಡೇ FCFS ಮತ್ತೆ SSTF. ಸೊ ಎರಡನ್ನೂ ಕೂಡ ಅಪ್ಲೈ ಮಾಡಿದ್ವಿ. ಸೊ ಎರಡನ್ನೂ ಕೂಡ ಅಪ್ಲೈ ಮಾಡಿ ನಾವು ಟೋಟಲ್ ಸೀಟ್ ಟೈಮ್ ಅನ್ನ ಕಂಡುಹಿಡಿದಿದ್ವಿ. ಇಷ್ಟೇ ಸಿಂಪಲ್. ಸೊ ಈ ಮಾರ್ಕಿಂಗ್ ಅನ್ನ ನೀವು ಎಕ್ಸಾಮ್ ಅಲ್ಲಿ ತೋರಿಸಬೇಕಿತ್ತು, ಮತ್ತೆ ಈ ಒಂದು ವ್ಯಾಲ್ಯೂಗಳನ್ನ ಏನು ಪಾಸಿಟಿವ್ ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ದೀರಾ ಅಷ್ಟನ್ನ ತೋರಿಸಿದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಕ್ಕಿರುತ್ತೆ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. CPU ಶೆಡ್ಯೂಲಿಂಗ್ ಇರ್ಬೋದು, ಡಿಸ್ಕ್ ಶೆಡ್ಯೂಲಿಂಗು, ಪೇಜ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್ಸು ಮತ್ತೆ ಎಲ್ಲ ಆಪರೇಟಿಂಗ್ ಸಿಸ್ಟಮ್ಸ್ದು ಇಂಪಾರ್ಟೆಂಟ್ ಕ್ವಶನ್ಸ್ದು ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ನೀವು ನೋಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.